Hi everyone, hope everyone are fine. Today we will discuss SSLC 2021-22 main examination key answers. Today we will discuss about first language English question paper key answers. ಇದನ್ನು ನಾವು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರ್ನ ಉತ್ತರವನ್ನು ಬೋರ್ಡ್ನಿಂದ ಬಿಟ್ಟಿರ್ತಕ್ಕಂತಹ ಉತ್ತರವನ್ನು ನಾವು ಇದನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ಪೇಪರ್ ಡಿಫಿಕಲ್ಟ್ ಲೆವೆಲ್ ಅಂತೂ ಇರಲೇ ಇಲ್ಲ, ಒಂದು ಆ್ಯಾವ್ರೇಜ್ ಲೆವೆಲಲ್ಲಿ ಇತ್ತು ಕ್ವಶನ್. NCERT ಸಿಲೆಬಸ್ಸನ್ನು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂತಹ ಒಂದು ಕ್ವಶನ್ ಪೇಪರ್ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಆದರ್ಶ ವಿದ್ಯಾಲಯ ಒಂದು ಶಾಲೆಗಳಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನೀಡ್ತಿರ್ತಕ್ಕಂಥ ಕ್ವಶನ್ ಪೇಪರ್ ಇದು. ಆದ್ದರಿಂದ ಮೊದಲನೇ ಮೇನ್ ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅದರಲ್ಲಿ 6 ಕ್ವಶನ್ಸ್ ಇತ್ತು. ಆ 6 ಕ್ವಶನ್ಸ್ ಕೂಡ ಯಾವುದ್ರ ಬೇಸಿಸ್ ಮೇಲಿತ್ತು ಅಂದರೆ ಗ್ರಾಮರ್ ಬೇಸಿಸ್ ಮೇಲೆ ಇರ್ತಿತ್ತು. ಆ ಗ್ರಾಮರ್ ಬೇಸಿಸ್ ಮೇಲೆ ಯಾವ್ಯಾವ ಕ್ವಶನ್ಸನ್ನು ರೈಸ್ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಏನಪ್ಪ, ನೋ ಒನ್ ನೀಲ್ಸ್ ಟು ಅನದರ್ ನಾರ್ ಟು ಹಿಸ್ ಕೈಂಡ್, ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹರ್ ಈಸ್. ಅಂದರೆ ಈ ಒಂದು ಸೆಂಟೆನ್ಸ್ನಲ್ಲಿ ಯಾವ ಫಿಗರ್ ಆಫ್ ಸ್ಪೀಚನ್ನ ಯೂಸ್ ಮಾಡಿದ್ದಾರೆ ನೋಡೋಣ. ಇಲ್ಲಿ ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ಒಂದೇ ಸೌಂಡು 2-3 ಬಾರಿ ರಿಪೀಟ್ ಆದರೆ ನಾವು ಅದನ್ನು ಏನು ಕರಿತೀವಿ, ಅಲಿಟ್ರೇಷನ್. ಇಲ್ಲಿ ಯಾವ ಸೌಂಡ್ ರಿಪೀಟ್ ಆಗಿದೆ, ಎನ್ ಅನ್ನೋ ಸೌಂಡು ಏನಾಗಿದೆ ಇಲ್ಲಿ ರಿಪೀಟ್ ಆಗಿದೆ. ಆದ್ದರಿಂದ ನಾವು ಏನಂತ ಕರಿತೀವಿ, ಇದನ್ನ ಏನು ಮಾಡ್ಬೋದು, ಅಲಿಟ್ರೇಷನ್. ದ ಸೆಂಟೆನ್ಸ್ ವಿಚ್ ಹ್ಯಾವ್ ದ ಸೌಂಡ್ಸ್ ವಿಲ್ ಬಿ ರಿಪೀಟೆಡ್, ಅದನ್ನು ನಾವೇಂತ ಕರಿತೀವಿ, ಅಲಿಟ್ರೇಷನ್. ದ ಫಿಗರ್ ಆಫ್ ಸ್ಪೀಚ್ ಈಸ್ ಅಲಿಟ್ರೇಷನ್. ದ ಕರೆಕ್ಟ್ ಆನ್ಸರ್ ಈಸ್ ಅಲಿಟ್ರೇಷನ್. ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್, ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆಡೆಡ್ ಈಸ್. ಇಲ್ಲಿ ಪಾಸಿಟಿವ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ನೆಗೆಟಿವ್ ಆಗಿ ನಾವು ಕನ್ವರ್ಟ್ ಮಾಡಬೇಕಾಗ್ತದೆ. ಆದ್ದರಿಂದ ಇಲ್ಲಿ ವಾಸ್ ಅಂತ ಒಂದು ಇದರಿದೆ, ವಾಸ್ ಅನ್ನೋ ಒಂದು ಪಾಸಿಟಿವ್ ವರ್ಡನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ನೆಗೆಟಿವ್ ಆಗಿ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ವಾಸಂಟ್ ಹಿ ಅನ್ನೋ ಒಂದು ಕ್ವಶನ್ ಟ್ಯಾಗ್ ಬರುತ್ತೆ. ಆದ್ದರಿಂದ ಆಪ್ಷನ್ ಡಿ ಇದಕ್ಕೆ, ಆಪ್ಷನ್ ಬಿ ಫಸ್ಟ್ ಒನ್ ಅಲಿಟ್ರೇಷನ್. ನೆಕ್ಸ್ಟ್, ದ ಪ್ರಿನ್ಸಸ್ ವಾಸ್ ಡಿಕ್ಲೇರ್ಡ್ ಆ್ಯಸ್ ಡ್ಯಾಶ್ ಹೈರೆಸ್ಟ್ ಆಫ್ ಡ್ಯಾಶ್ ಗ್ರೇಟೆಸ್ಟ್ ಎಂಪೈರ್. ಇಲ್ಲಿ ನಾವು ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿ, ನಾವು ಪದವನ್ನು ಉಚ್ಚಾರ ಮಾಡಬೇಕಾದ್ರೆ ಅದನ್ನ ಲೆಟರ್ನ ನೋಡಬಾರ್ದು. ಆ ಸ್ಪೆಲ್ ಮಾಡಬೇಕಾದ್ರೆ ಯಾವ ಓವೆಲ್ ಸೌಂಡ್ ಬರುತ್ತೋ ಅದರ ಆ ಬೇಸಿಸ್ ಮೇಲೆ ನಾವು ಹಾಕಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ನಾವು ಆನ್ಸರನ್ನು ನೋಡಿದಾಗ ಇಲ್ಲಿ ಏನಾಗುತ್ತೆ, ಆ್ಯನ್ ದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಇಲ್ಲಿ ಆ್ಯನ್, ಇಲ್ಲಿ ದ. ನೆಕ್ಸ್ಟ್, ಎಸ್ಟರ್ಡೇ ಐ ಸಾ ಎ ಬಾಯ್ ಹಿ ಡ್ಯಾಶ್ ಸಿಟ್ಟಿಂಗ್ ಅಂಡರ್ ದ ಟ್ರೀ, ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ವರ್ಬನ್ನು ಫಿಲ್ ಮಾಡೋದಾಗಲ್ಲ, ಕರೆಕ್ಟ್ ಫಾರ್ಮಲ್ಲಿ ಇರಬೇಕು. ಆ ಕರೆಕ್ಟ್ ಅಂದರೆ ಈಸ್ ಕ್ರೈಯಿಂಗ್ ಅಂದರೆ ಆಗೋದೆ. ಆ ಥರ ಒಂದು ಥಿಂಕಿಂಗ್ ಕೆಪಾಸಿಟಿಯನ್ನು ನೋಡಿ ಯಾವ ರೀತಿ ಆ ವರ್ಬ್ ಯಾವ ಫಾರ್ಮಲ್ಲಿರಬೇಕು, V1 V2 V3 3 ಫಾರ್ಮ್ಸ್ ಇರುತ್ತೆ. ಆ ಫಾರ್ಮಲ್ಲಿ ಯಾವ ಫಾರ್ಮ್ ಇರಬೇಕು. ಅದ್ರ ಜೊತೆಗೆ ಇಲ್ಲಿ ಏನು ಮಾಡಿದ್ದಾರೆ, ಒಂದು ಎಕ್ಸ್ಟ್ರಾ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿಗೆ ಆನ್ಸರ್ ಯಾವುದಾಗುತ್ತೆ, ವಾಸ್ ಕ್ರೈಯಿಂಗ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ವಿಲ್ ಬಿ, ಐ ಕ್ಯಾನ್ ಫೀಲ್ ದ ಫ್ರಾಗ್ರೆನ್ಸ್ ಆಫ್ ದೋಸ್ ಬ್ಯೂಟಿಫುಲ್ ರೋಸಸ್, ದ ಮೀನಿಂಗ್ ದ ಅಂಡರ್ಲೈನ್ ವರ್ಡ್ ಈಸ್. ಈ ಮೀನಿಂಗ್ ಏನಪ್ಪ ಅಂದರೆ ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಓದಿರಬೇಕಾಗುತ್ತೆ. ಆನ್ಸರ್ ಏನಪ್ಪ ಅಂದರೆ ಇಲ್ಲಿ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 6th ಕ್ವಶನ್, ಶಿ ಕ್ಯಾನ್ ಅಚೀವ್ ಮೋರ್ ಆ್ಯಂಡ್ ಶಿ ಕ್ಯಾನ್ ಸಕ್ಸೀಡ್ ಇನ್ ದಟ್ ಫೀಲ್ಡ್, ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಕ್ಯಾನ್ ಅನ್ನೋ ಒಂದು ಈ ವರ್ಡು ಯಾವ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಇದೆ. ಇಲ್ಲಿ 4 ಆಪ್ಷನ್ಸ್ ಇದೆ, ಎಬಿಲಿಟಿ ಇದೆ, ರಿಕ್ವೆಸ್ಟ್ ಇದೆ, ಪರ್ಮಿಷನ್ ಇದೆ, ಸಜೆಷನ್ ಇದೆ. ಅಲ್ಲಿ ಏನಿದೆ, ಕ್ಯಾನ್ ಅಂದರೆ ಇವನು ಅಚೀವ್ ಮಾಡಬಲ್ಲ ಅಂದರೆ ಎಬಿಲಿಟಿಯನ್ನು ಹೇಳ್ತಕ್ಕಂಥ ಒಂದು ಸೆಂಟೆನ್ಸ್ ಆಗಿದೆ. ಆದ್ದರಿಂದ ಏನಾಗುತ್ತೆ, ಇದು ಎಬಿಲಿಟಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಏನಿದೆ ಅಂದರೆ ಅನಾಲಜಿ, ಅಂದರೆ ಒಂದು ಪದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪದ ಅಂದರೆ ಎರಡನೇ ಪದವನ್ನು ಸಂಬಂಧಿಸಿ ಬರೀ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಬ್ಸರ್ವ್ ದ ರಿಲೇಷನ್ಶಿಪ್ ಇನ್ ದ ಫಸ್ಟ್ ಪೇರ್ ಆಫ್ ವರ್ಡ್ಸ್ ಆ್ಯಂಡ್ ದ ಕಂಪ್ಲೀಟ್ ದ ಸೆಕೆಂಡ್ ಪೇರ್ ಅಕಾರ್ಡಿಂಗ್ಲಿ ಇನ್ ದ ಫಾಲೋಯಿಂಗ್. ಒಂದು ಮೊದಲನೇ ಪದವನ್ನು ಯಾವ ರೀತಿ ಪೇರ್ ಮಾಡಿರ್ತಾರೋ ಅದೇ ರೀತಿ ಎರಡನೇದನ್ನು ಕೂಡ ಪೇರ್ ಮಾಡಿರಬೇಕು. ಪಾಸಿಬಲ್, ಇಂಪಾಸಿಬಲ್, ಹಾನರ್,
ಏನಿಲ್ಲ ಅಂತಂದರೆ ಯಾವ ಒಂದು ಇಂಟೆಕ್ಷನ್ ಇಟ್ಕೊಂಡು ಇದನ್ನು ಕೊಟ್ಟಿದ್ದಾರೆ, ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಪ್ರಿಫಿಕ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ. ಪಾಸಿಬಲ್, ಇಂಪಾಸಿಬಲ್, ಹಾನರ್, ಡಿಸ್ಹಾನರ್. ದ ಕರೆಕ್ಟ್ ಆನ್ಸರ್ ಈಸ್ ಡಿಸ್ಹಾನರ್. ಇಲ್ಲಿ ಏನಾಗಬೇಕು, ಹಾನರ್ ಮುಂದೆ ಡಿಸ್ ಅನ್ನೋ ಒಂದು ಪದ ಸೇರಬೇಕು. ನೆಕ್ಸ್ಟು 8th ಕ್ವಶನ್, ಡೈರೆಕ್ಷನ್, ಅಡ್ಮಿರೇಷನ್ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿ ಏನಂದರೆ ವರ್ಬ್ನ ಫಾರ್ಮ್ನ ಚೇಂಜ್ ಮಾಡಿದ್ದಾರೆ. ಅದಕ್ಕೆ ಆನ್ಸರ್ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ, ಅಡ್ಮಿರೇಷನ್ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೂ, ಡನ್, ಅವೇಕ್, ಅವೇಕನ್. ಇದು ಯಾರು ಕರೆಕ್ಟಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ರೋಡ್ ಅಂದರೆ ಇಲ್ಲಿ ಒಂದು ಪದವನ್ನು ಉಚ್ಚಾರಣೆಯಲ್ಲಿ ಸೇಮ್ ಇರುತ್ತೆ, ಅಂದರೆ ಸ್ಪೆಲ್ ಮಾಡಬೇಕಾದ್ರೆ ಸೇಮ್ ಕೇಳಿಸುತ್ತೆ ಸೌಂಡ್. ಅದೇ ಸ್ಪೆಲ್ಲಿಂಗ್ಸ್ ಅಂದರೆ ಲೆಟರ್ಸು ಚೇಂಜ್ ಆಗಿರುತ್ತೆ ವರ್ಡಲ್ಲಿ. ಆದ್ದರಿಂದ ರೋಡು, ROAD ರೋಡ್, RODE ರೋಡ್, SCENE ಸೀನ್, SEEN ಸೀನ್. ಆನ್ಸರ್ ಈಸ್ ಸೀನ್. ನೆಕ್ಸ್ಟು 3rd ಮೈನಲ್ಲಿ ಏನಿತ್ತು ಅಂದರೆ ಗ್ರಾಮರ್ ಬೇಸಿಸ್ ಮೇಲೆ ಕೊಟ್ಟಿದ್ರು. 11th ಕ್ವಶನ್, ಚೇಂಜ್ ದ ವಾಯ್ಸ್ ಆಫ್ ದ ಫಾಲೋಯಿಂಗ್. ಆ್ಯಕ್ಟಿವ್ ವಾಯ್ಸ್ನ ಪ್ಯಾಸಿವ್ ವಾಯ್ಸ್ ಆಗಿ ನಾವು ಮಾಡಬೇಕಾಗುತ್ತೆ. ಆ್ಯಕ್ಟಿವ್ ವಾಯ್ಸ್ ಏನು ಕೊಟ್ಟಿದ್ದಾರೆ, ಲೆಟ್ ಮೀ ಡೂ ದಿಸ್ ವರ್ಕ್, ಆ್ಯಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಏನಾಗಿರುತ್ತೆ, ಲೆಟ್ ದಿಸ್ ವರ್ಕ್ ಬಿ ಡನ್ ಬೈ ಮೀ ಅನ್ನೋ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅಥವಾ ಲೆಟ್ ದಿಸ್ ವರ್ಕ್ ಬಿ ಡನ್ ಅಂತ ಎರಡೂ ಆನ್ಸರನ್ನು ಬರೆದಿದ್ರು ಕೂಡ ನಮಗೆ ಮಾರ್ಕ್ಸ್ ಸಿಗುತ್ತೆ. ಇವೆರಡೂ ಸೆಂಟೆನ್ಸ್ನಲ್ಲಿ ಯಾವುದಾದ್ರೂ ಒಂದನ್ನು ನಾವೇನಾದರೂ ಬರೆದಿದ್ರೆ ಆ ಮಾರ್ಕ್ಸ್ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ 12th ಕ್ವಶನ್, ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ಸ್. ಆ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಸ್ ಆನ್ಸರಾಗಿ ಸಿಗಬೇಕು. ಇಲ್ಲೇನು, ಸ್ವಾಮಿ ವಿವೇಕಾನಂದ ವೆಂಟ್ ಟು ಚಿಕಾಗೋ ಟು ಫುಲ್ಫಿಲ್ ದ ವಿಶ್ ಆಫ್ ಹಿಸ್ ಮಾಸ್ಟರ್. ಅಂದರೆ ಆನ್ಸರ್ ಏನಾಗುತ್ತೆ, ವೈ ಡಿಡ್ ಸ್ವಾಮಿ ವಿವೇಕಾನಂದ ಗೋ ಟು ಚಿಕಾಗೋ? ದಿಸ್ ಇಸ್ ದ ರೈಟ್ ಆನ್ಸರ್. ಬಟ್ ದಿಸ್ ಇಸ್ ಎ ಕ್ವಶನ್, ಬಟ್ ರೈಟ್ ಆನ್ಸರ್ ಇದಾಗಿರುತ್ತೆ. ಏನಾಗುತ್ತೆ, ವೈ ಡಿಡ್ ಸ್ವಾಮಿ ವಿವೇಕಾನಂದ ವೆಂಟ್ ಟು ಚಿಕಾಗೋ. ನೆಕ್ಸ್ಟ್ ಕ್ವಶನ್, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಸೆಂಟೆನ್ಸ್. ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಆಗಿ ಕೊಟ್ಟಿದ್ದಾರೆ, ನಾವು ಅದನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು. ಏನು, ಹಿ ವಿಲ್ ಫುಲ್ಫಿಲ್ ದ ಎಕ್ಸ್ಪೆಕ್ಟೇಷನ್ ಆಫ್ ಹಿಸ್ ಪೇರೆಂಟ್ಸ್. ಅದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಿದಾಗ ಹಿ ವಿಲ್ ನಾಟ್ ಫುಲ್ಫಿಲ್ ದ ಎಕ್ಸ್ಪೆಕ್ಟೇಷನ್ ಆಫ್ ಹಿಸ್ ಪೇರೆಂಟ್ಸ್. ಅಂದರೆ ಇಲ್ಲಿ ವಿಲ್ ಆದಮೇಲೆ ನಾಟ್ ಅನ್ನೋ ಒಂದು ಪದವನ್ನು, ನೆಗೆಟಿವ್ ವರ್ಡನ್ನು ನಾವು ಸೇರಿಸಿದ್ರೆ ಆಗುತ್ತೆ. ಮತ್ತೊಂದು ಸಾರಿ, ಹಿ ವಿಲ್ ನಾಟ್ ಫುಲ್ಫಿಲ್ ದ ಎಕ್ಸ್ಪೆಕ್ಟೇಷನ್ ಆಫ್ ಹಿಸ್ ಪೇರೆಂಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 4th ಮೈನಲ್ಲಿ ಏನಿದೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್. ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಮಾಡಿದ್ದಾರೆ ಇಲ್ಲಿ. ಫಸ್ಟ್ ಕ್ವಶನ್ ಏನಿದೆ, ವಾಟ್ ಡಸ್ ಚುಬುಕೋ ಅಟ್ ಫಸ್ಟ್ ಸಸ್ಪೆಕ್ಟ್ ದಟ್ ಲುಮುಕ್ ಆಸ್ ಕೇಮ್ ಫ್ರಮ್? ಅದಕ್ಕೆ ಆನ್ಸರ್ ಟು ಬಾರೋ, money from him. Next 15th question, what is a dust of snow according to a poet? ರಾಬರ್ಟ್ ಫ್ರಾಸ್ಟ್ ಪ್ರಕಾರ ಏನಿದು ಡಸ್ಟ್ ಆಫ್ ಸ್ನೋ ಅಂದರೆ, ದ ಫೈನ್ ಪಾರ್ಟಿಕಲ್ಸ್ ಆಫ್ ಸ್ನೋ ಫೇಲನ್ ಆನ್ ದ ಟ್ರೀ. ಪಾರ್ಟಿಕಲ್ಸ್ ಆಫ್ ಸ್ನೋ ಫೇಲನ್ ಆನ್ ದ ಟ್ರೀ ಅಂತಲೂ ಬರಿಬೋದು, ಅಥವಾ ಫೈನ್ ಪಾರ್ಟಿಕಲ್ಸ್ ಆಫ್ ಅ ಸ್ನೋ ಫೇಲನ್ ಆನ್ ದ ಟ್ರೀ ಅಂತಲೂ. ಫೈನ್ ಅನ್ನೋ ಒಂದು ಪದವನ್ನು ಹಿಡಿದು ಸ್ವಲ್ಪ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ 16th ಕ್ವಶನ್ ಏನು ಕೊಟ್ಟಿದ್ದಾರೆ, ನೇಮ್ ಎನಿ 2 ಕ್ಯಾರೆಕ್ಟರ್ಸ್ ಇನ್ ದ ಪೊಯಮ್ ದ ಟೇಲ್ ಆಫ್ ಕಸ್ಟರ್ ದ ಡ್ರ್ಯಾಗನ್. ವೆರಿ ಈಸಿ ಕ್ವಶನ್. ಇಲ್ಲಿ 4 ಕ್ಯಾರೆಕ್ಟರ್ಸ್ ಅಥವಾ ಎನಿ 2 ಅಂತ ಕೇಳಿದರೆ 2 ಬರೆದು ಸಾಕು. ಅದನ್ನೇ ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ, ಬೆಳಿಂದ, ಕಿಟನ್, ಗ್ರೇಮೋಸ್, ಡಾಗ್, ವ್ಯಾಗನ್ ಆ್ಯಂಡ್ ಲಿಟಲ್ ಪೆಟ್ ಡ್ರ್ಯಾಗನ್. ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಆಯಿತು. ನೆಕ್ಸ್ಟು, ವೇರ್ ಡಸ್ ದ ಸ್ಟ್ರೇಂಜರ್ ಗೋ ವಿತ್ ಅ ಡಿಸೈರ್ ಆಫ್ ಅ ಸೊಲಿಟ್ಯೂಡ್. ಯಾವ ಕ್ವಶನಿಂದ ಅಂದರೆ ಫುಟ್ ಪ್ರಿಂಟ್ಸ್ ವಿತೌಟ್ ಫೀಟ್. ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಫುಟ್ ಪ್ರಿಂಟ್ ವಿತೌಟ್ ಫೀಟ್ ಅನ್ನೋ ಪಾರ್ಟಿಂದನೇ ಒಂದು ಕ್ವಶನ್ಸನ್ನು ಆಯ್ಕೊಂಡಿರ್ತಾರೆ, ಅಂದರೆ ತೆಗೆದುಕೊಂಡಿರ್ತಾರೆ. ಅದಕ್ಕೆ ಆನ್ಸರ್ ಏನಂತೆ, ಲೋಕಲ್ ಇನ್ ಎ ವಿಲೇಜ್ ಆಫ್ ಐಪಿಂಗ್. ಐಪಿಂಗ್ ಅನ್ನೋ ವಿಲೇಜ್, ಇದು ಇಂಪಾರ್ಟೆಂಟ್. ಐಪಿಂಗ್ ಅನ್ನೋ ವಿಲೇಜ್, ಐಪಿಂಗ್ ಅನ್ನೋ ಒಂದು ವಿಲೇಜಿಂದ ತೆಗೆದುಕೊಂಡಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 18th ಕ್ವಶನ್,
ವಾಟ್ ಆರ್ ದ ಥಿಂಗ್ಸ್ ವಿಚ್ ಆ್ಯಂಗರ್ಡ್ ಮಟಿಲ್ಡಾ? ಯಾವ ಒಂದು ಥಿಂಗ್ಸ್ ಮಟಿಲ್ಡಾನ ಆ್ಯಂಗ್ ಮಾಡುತ್ತೋ ಅಂದರೆ ಪಾವರ್ಟಿ ಇನ್ ದ ಅಪಾರ್ಟ್ಮೆಂಟ್, ದ ಶಾಬಿ ವಾಲ್ಸ್ ಆ್ಯಂಡ್ ವಾರ್ನ್ ಔಟ್ ಚೇಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 19th ಕ್ವಶನ್, ವೇರ್ ಡಸ್ ಮಟಿಲ್ಡಾ ಹಸ್ಬೆಂಡ್ ವರ್ಕ್? ಎಲ್ಲಿ ವರ್ಕ್ ಮಾಡ್ತಿದ್ದ ಮಟಿಲ್ಡಾ ಹಸ್ಬೆಂಡ್ ಅಂದರೆ ಇನ್ ದ ಆಫೀಸ್ ಆಫ್ ದ ಬೋರ್ಡ್ ಆಫ್ ಎಜುಕೇಷನ್, ಅಲ್ಲಿ ವರ್ಕ್ ಮಾಡ್ತಾ ಇದ್ದ. 20th ಕ್ವಶನ್, ವೇರ್ ಡಿಡ್ ರಿಚರ್ಡ್ ರೈಸ್ ಆಫ್ ದ ಫ್ಲೋಕ್ ಆಫ್ ಬಟರ್ಫ್ಲೈಸ್? ಇನ್ ದ ಬೇಸ್ಮೆಂಟ್ ಆಫ್ ಹಿಸ್ ಹೌಸ್. ನೆಕ್ಸ್ಟ್ ಕ್ವಶನ್, 2 marks questions. Answer the following questions in a 2 or 3 sentences each. What was the unusual reason behind sending Bolis to school? She has ugly face, lack of sins, the change of her getting married, work, meek. Parents wanted to shift their worry to teacher. ಈ ಮೂರಲ್ಲಿ 3 ಪಾಯಿಂಟ್ಸ್ ಕೂಡ ಇದ್ರೆ ಬೆಟರ್. ನೆಕ್ಸ್ಟ್ ಕ್ವಶನ್, 22nd ಕ್ವಶನ್, ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆ್ಯಂಡ್ ಕಂಡೀಷನ್ ಆಫ್ ಟ್ರಿಕ್ಕಿ ಬಿಫೋರ್ ಇಟ್ಸ್ ಅಡ್ಮಿಟ್ ಟು ಹಾಸ್ಪಿಟಲ್. ಟ್ರಿಕ್ಕಿ ಹ್ಯಾಸ್ ಬಿಕಮ್ ಹ್ಯೂಜ್ಲಿ ಫ್ಯಾಟ್, ಹಿಸ್ ಐಸ್ ವರ್ ಬ್ಲಡ್ ಶಾರ್ಟ್ ಆ್ಯಂಡ್ ರ್ಯೂಮಿ, ಟಂಗ್ ಲುಕ್ ಲೋಲ್ಡ್ ಫ್ರಮ್ ಹಿಸ್ ಜಾಸ್ ಅನ್ನೋ 3 ಪಾಯಿಂಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ 23rd ಕ್ವಶನ್, ಹೌ ಡಸ್ ಆಸಿಬಲ್ ಮ್ಯಾನೇಜ್ ಟು ಮೇಕ್ ಮ್ಯಾಕ್ಸ್ ಬಿಲೀವ್ ದಟ್ ದೇರ್ ಇಲ್ ಬಾಲ್ಕನಿ ಅಟ್ಯಾಚ್ ಟು ಇಸ್ ರೂಮ್? ಇದು ಮಾಡೆಲ್ ಮತ್ತು ಸ್ಟೇಟರ್ ಎರಡೂ ಪೇಪರಲ್ಲಿ ರೈಸ್ ಆಗಿತ್ತು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅದು. ಬೈ ಟೆಲ್ಲಿಂಗ್ ಮ್ಯಾಕ್ಸ್ ದಟ್ ದ ಸೆಕೆಂಡ್ ಟೈಮ್ ಇನ್ ದ ಮಂತ್ ದಟ್ ಸಂಬಡಿ ಹ್ಯಾಸ್ ಗಾಟ್ ಇನ್ ಟು ಇಸ್ ರೂಮ್ ಥ್ರೋ ದ ಬಾಲ್ಕನಿ, ಹೀ ಕ್ಯಾನ್ ಗೆಟ್ ಇನ್ ಟು ಇಟ್ ಫ್ರಮ್ ದ ಎಂಟಿ ರೂಮ್ ಟು ಡೋರ್ಸ್ ಡೌನ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 24th ಕ್ವಶನ್, ವಾಟ್ ಈಸ್ ದ ಅಂಡರ್ಲೈನಿಂಗ್ ಮೆಸೇಜ್ ಆಫ್ ದ ಪೊಯಮ್ ಡಸ್ಟ್ ಆಫ್ ಸ್ನೋ? ಡಸ್ಟ್ ಆಫ್ ಸ್ನೋಲಿ ಏನು ಮೆಸೇಜನ್ನು ಕೊಡುತ್ತೆ? ಇನ್ ಅವರ್ ಬ್ಯುಸಿ ಲೈಫ್ ವಿ ಶುಡ್ ಎಂಜಾಯ್ ದ ನೇಚರ್, ವಿ ಶುಡ್ ಹ್ಯಾವ್ ಪಾಸಿಟಿವ್ ಔಟ್ಲುಕ್ ಇವನ್ ಟುವರ್ಡ್ಸ್ ಸಿಂಪ್ಲಿ ಆ್ಯಕ್ಟ್ ಆ್ಯಂಡ್ ದೇ ಕ್ಯಾನ್ ಲೀಡ್ ಟು ದ ಲರ್ನಿಂಗ್ ಆಫ್ ಗ್ರೇಟರ್ ಲೆಸನ್ಸ್. ನೆಕ್ಸ್ಟ್ 25th ಕ್ವಶನ್, ಹೌ ಡಿಡ್ ದ ಯಂಗ್ ಸೀಗಲ್ ಮದರ್ ಟ್ರೈ ಟು ಮೋಟಿವೇಟ್ ಹಿಮ್ ಟು ಫೈ? ಯಾವ ರೀತಿ ಮೋಟಿವೇಟ್ ಮಾಡಿರುತ್ತೆ ಅವ್ರ ಮದರ್ ಅಂದರೆ ಸೀಗಲ್ ಮದರ್? ಆನ್ಸರ್, she had picked up a piece of fish and came near him. She held her wings. He came forward to get the fish. ಈ 3 ಪಾಯಿಂಟ್ಸ್ ಇದ್ದರೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಅಂದರೆ ಆ ಫಿಶ್ನ ತಗೊಳಕ್ಕೆ ಬಂದು ಅಲ್ಲಿ ಎಡ್ಜಲ್ಲಿ ನಿಂತ್ಕೊಂಡು ಮುಂದೆ ಹೋಗಿ ಅದರ ಬಿಡೋ ಒಂದು ಸಂದರ್ಭದಲ್ಲಿ ರೆಕ್ಕೆ ಹೆಲ್ಪ್ ಮಾಡೋ ಮುಖಾಂತರ ಅದು ಆರುತ್ತೆ. ಆ ಒಂದು ಸೆಂಟೆನ್ಸನ್ನು ಕೂಡ ಬರೆದ್ರು ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟ್, ಹೌ ಡಸ್ ರಾಜ್ವೀರ್ ಎಕ್ಸ್ಪ್ಲೈನ್ ಅಬೌಟ್ ಡ್ರಿಂಕಿಂಗ್ ಆಫ್ ಟ್ರೀ? ಅಂದರೆ 2 ಡಿಸ್ಕೆಂಟ್ ಬರುತ್ತೆ ಇಲ್ಲಿ. ಟೀಯನ್ನು ಡ್ರಿಂಕಿಂಗ್ ಮಾಡೋದು 2 ಕಥೆಗಳು ಬರುತ್ತೆ. ಒಂದು ಬುದ್ಧಿಸ್ಟ್ ಮಾಂಕ್ ಆ್ಯಂಡ್ ದ ಕಿಂಗ್ ಆಫ್ ಚೀನಾ. ದ ಟೀ ವಾಸ್ ಫಸ್ಟ್ ಡ್ರಂಕ್ ಇನ್ ಚೀನಾ ಆ್ಯಸ್ ಅ ಫೇರ್ ಬ್ಯಾಕ್ ಇನ್ 2700 BC. Tea came to Europe in the 16th century. It was drunk more as a medicine that beverage. ಈ ಪಾಯಿಂಟ್ಸ್ ಇರಬೇಕು. ನೆಕ್ಸ್ಟ್ 27th, who took the lawyer to Lutkin's out? What did he tell about the lady? What did Hebride to do win 8th grade project? 2 ಕ್ವಶನ್ಸ್ ಇದೆ ಆರ್ ಚಾಯ್ಸ್ ಕ್ವಶನ್ಸ್. The bag driver Lutkins himself took lawyer to his mother. She was 9 feet tall and 4 feet thick, quick as a cat. ಈ 3 ಪಾಯಿಂಟ್ಸ್ ಇರಬೇಕು. Hebride tried to find the cause of a viral disease that kills caterpillars, thought that diseases would be carried by the battles, tried raising caterpillars in the company of battles ಅನ್ನೋ ಒಂದು ಆನ್ಸರ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ 6th ಮೈನಲ್ಲಿ rewrite as directed. Change the following sentence to the other 2 degrees of comparison. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಾವು ಯಾವ ಡಿಗ್ರಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾವ ಡಿಗ್ರಿ ಅಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಯಾವ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ರಿಸ್ಟ್ರಿಕ್ಟೆಡೋ ಅನ್ರಿಸ್ಟ್ರಿಕ್ಟೆಡೋ ಆ ರೀತಿ ತಿಳ್ಕೊಳ್ಬೇಕು. ಇಲ್ಲಿ ಯಾವುದು ಇದನ್ನು ಕೊಟ್ಟಿದ್ದಾರೆ, ಅನ್ರಿಸ್ಟ್ರಿಕ್ಟೆಡ್ ಅನ್ನೋ ಒಂದು ಕೊಟ್ಟಿದ್ದಾರೆ. ಅನ್ರಿಸ್ಟ್ರಿಕ್ಟೆಡ್
ಅನ್ರೆಸ್ಟ್ರಿಕ್ಟೆಡ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಕಂಡೀಷನ್ಸ್ ನಮಗೆ ಗೊತ್ತಿರಬೇಕು. ಆ ಮೇಯ್ನ್ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿದರೆ ಬೆಟರ್. ಇಲ್ಲಿ ನೋ ಅದರ್ ಅನ್ನೋ ಒಂದು ಪಾಸಿಟಿವ್ ಡಿಗ್ರಿಯಲ್ಲಿ ಸೂಪರ್ಲೇಟಿವ್ ಡಿಗ್ರಿ ದ ಅನ್ನೋ ವರ್ಡ್ ಮೇಯ್ನಾಗಿ ಇರಲೇಬೇಕು. ಇಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ, ಇಲ್ಲಿ ಪಾಸಿಟಿವ್ ಮತ್ತು ಸೂಪರ್ಲೇಟಿವ್ ಕಂಪ್ಯಾರಿಟಿವ್ ದ್ಯಾನ್ ಅನ್ನೋ ಒಂದು ವರ್ಡ್ ಬಂದರೆ ಇಲ್ಲಿ ಏನಾಗುತ್ತೆ, ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ಹಾಗಾದರೆ ಪಾಸಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಯಾವುದು ಅಂತ ನೋಡೋಣ. Positive degree, no other virus is as dangerous as corona. Corona is the more dangerous virus. Next 29th question, say in the following sentence to the reported speech. Reported speech ke change ಮಾಡಬೇಕು. Rajat said to Sharan, have you seen anyone roaming around your house yesterday? Rajat asked Sharan if whether he had seen anyone roaming around his house the previous day, the day before. Rajat asked Sharan if whether he had seen anyone roaming around his house the previous day, the day before. Next 30th questions, combine the sentence using to so that. ದ ಸೆಂಟೆನ್ಸ್ ಯಾವ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಅಭಿಮನ್ಯು ವಾಸ್ ಅ ವೆರಿ ಯಂಗ್, ಈ ಕುಡ್ ನಾಟ್ ಡಿಫೀಟ್ ಎನಿಮೀಸ್. ಆನ್ಸರ್ ಟು ಯೂಸ್ ಮಾಡಿ ಯಾವ ಸೆಂಟೆನ್ಸ್ ಯಾವ ರೀತಿ ಮಾಡಬೇಕಂದ್ರೆ ಅಭಿಮನ್ಯು ವಾಸ್ ಟೂ ಯಂಗ್ ಟು ಡಿಫೀಟ್ ಎನಿಮೀಸ್. ಸೋ ದಟ್ ಯೂಸ್ ಮಾಡಿ ಹೇಗೆ ಮಾಡಬೇಕಂದ್ರೆ ಅಭಿಮನ್ಯು ವಾಸ್ ಸೋ ಯಂಗ್ ದಟ್ ಹಿ ಕುಡ್ ನಾಟ್ ಡಿಫೀಟ್ ಎನಿಮೀಸ್ ಅನ್ನೋ ಒಂದು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ 7th ಮೇನ್ ಏನಿತ್ತು, 5 to 6 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿ ಅಂತ ಇತ್ತು. ವಾಟ್ ಆರ್ ದ ಎಲ್ಡರ್ಸ್ ಇನ್ ಅ ಗೋವಾ ನ್ಯಾಷನಲ್ ಅಬೌಟ್? ಏನು ಗೋವಾ ಒಂದು ನ್ಯಾಷನಲ್ ಅಬೌಟ್ ಮೇಲೆ ಏನು ಪೋರ್ಚುಗೀಸ್ ಡೇ, ಇಲ್ಲಿ ಕೆಲವು ಪಾಯಿಂಟ್ಸ್ ಕೊಡಿ. ಪೋರ್ಚುಗೀಸ್ ಡೇ ಅನ್ನೋ ಒಂದು ಪಾಯಿಂಟ್ಸ್, ದೇ ಫೇಮಸ್ ಬ್ರೀಡ್ ಲವರ್ಸ್, ಮೇಕರ್ಸ್ ಆರ್ ಸ್ಟಿಲ್ ದೇರ್, ದೇ ಹ್ಯಾವ್ ಮಿಕ್ಸಸ್ ಮೋಲ್ಡರ್ಸ್ ಫರ್ನೆನ್ಸ್, ದ ಫೈರ್ ಇನ್ ದ ಫರ್ನೆನ್ಸ್ ಹ್ಯಾಸ್ ನಾಟ್ ಎಟ್ ಬೀನ್ ಎಕ್ಸ್ಟಿಂಗ್ವಿಶ್ಡ್, ದ ಥರ್ಡ್ ಆ್ಯಂಡ್ ಸಿಂಗಲ್ ಆಫ್ ಬೇಕರ್ ಬ್ಯಾಂಬೂ ಆ್ಯಂಡ್ ದೇರ್ ಸನ್ಸ್ ಕ್ಯಾರಿಡ್ ಆನ್ ದ ಸೇಮ್ ಪ್ರೊಫೆಷನ್ಸ್ ಆಫ್ ಬೇಕಿಂಗ್. ಇಷ್ಟು ಪಾಯಿಂಟ್ಸಲ್ಲಿ ಎನಿ 6 ಪಾಯಿಂಟ್ಸ್, ಇಲ್ಲಿ 7 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಏನಾಗಬೇಕು, ಎನಿ 6 ಪಾಯಿಂಟ್ಸ್ ಇಲ್ಲಿ ಬರೀಬೇಕಾಗುತ್ತೆ. Study 2 questions. How did Buddha explain the mortal life in the world with example? Answer ಅನ್ನು ನೋಡೋಣ. The life of the mortals is troubled and brief. No one can avoid death. Death is nature living beings. As ripe fruits are in a danger of falling, vessels are made by potters and are broken at the end. Young, old, adults, fools, why wish, all are subject to death. Next 33 questions. Then narrate the incident of the boy robbing money in the Anil's house. Anil was asleep. The boy sat up on the floor. Thought of catching 9:30 express of Lucknow after stealing money. Anil was sleeping peacefully. His face was clear and early. He slid his hand under mattress. He drive the notes out without a sound, and the boy quickly crawled out the room. 34th question. Write the brief note on the contrast between the life, the tiger in the zoo, and the forest variations in the mood. This is poem was Tiger in the Zoo poem. Nestlin Norris ರವರು ಬರೆದಿರ್ತಕ್ಕಂಥ poem ಇಂದ ಇದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. In the zoo, he has no freedom. He is kept in the cage. He feels angry, frustrated, and helpless. In the zoo, he hears the sound of patrolling cars. In the forest, he is hiding the sliding in the long grass near waterhole. He frightens other animals. The way he terrorizes the villagers. He cage play attention to visitors. He started the stars at nights. Explain about the girl Amanda, her conditions and feelings. Answer is, Amanda is a child whose parents and forever nagging her about what to do and what not to do. This frequent interference makes her unhappy. She feels
that she is not free to do anything that she wants to do. She dreams to lead to life marmite. She feels that an orphan has more freedom than her. Next, 36th question. How does Anne Frank give a brief sketch of her family? How does young seagull react with the reach to green sea? ಎರಡೂ ಕ್ವಶನ್ ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಇರೋದ್ರಿಂದ ಎರಡಕ್ಕೂ ಆನ್ಸರ್ ನೋಡಬೇಕಾಗುತ್ತೆ. ಆ್ಯನೀಸ್ ಫಾದರ್ಸ್ ಮ್ಯಾರಿಡ್ ಅಟ್ 36. ಹರ್ ಮದರ್ ವಾಸ್ 25th at the time. Her sister Margaret was born in Frankfurt in Germany 1926. Anne was born on 12th June 1929. She lived in Frankfurt until she was 4. Father emigrated to Holland in 1933. Margaret and Anne were sent to Aachen to stay with their grandmother. Margaret went to Holland in December and Anne is February. Internal choice ಎರಡು ಕ್ವಶನ್ಸ್ ಇರುತ್ತೆ. ಹೌ ಡಿಡ್ ಯಂಗ್ ಸೀಗಲ್ ರಿಯಾಕ್ಟ್ ವೆನ್ ಇಟ್ ರೀಚಸ್ ಟು ಗ್ರೀನ್ ಸಿ? ಈ ಕ್ವಶನ್ಗೆ ಆನ್ಸರನ್ನು ನೋಡೋಣ. He dropped his legs to stand in the green sea. His legs sank into it. He screamed with fright and attempted to rise again. His feet saw into the green sea and then his belly touched it. He sank no further. He was floating on it. Around his family was rising, offering him scraps of dogfish. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 35th. 37th 8th ಮೇನಲ್ಲಿ 4 marks ಕ್ವಶನ್ಸ್. ದೇರ್ ಈಸ್ ನೋ ಒನ್ ಹೂ ಕ್ಯಾನ್ ಹೆಲ್ಪ್ ಅಸ್. ಎಕ್ಸ್ಟ್ರಾಕ್ಷನ್ ಇದು ಆ್ಯಂಡ್ ಇದು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ 3 marks ಕ್ವಶನ್ಸು 4 ಇರುತ್ತೆ. ದೇರ್ ಇಸ್ ನೋ ಒನ್ ಹೂ ಕ್ಯಾನ್ ಹೆಲ್ಪ್ ಅಸ್. ವಿ ವಿಲ್ ಆಲ್ ಗೋ ಹಂಗ್ರಿ ದಿಸ್ ಇಯರ್. ಈ ಕ್ವಶನ್ಸ್ ಈ ಒಂದು ಸೆಂಟೆನ್ಸ್ ಯಾವ ಒಂದು ಚಾಪ್ಟರಿಂದ ಬಂದಿದೆ ಅನ್ನೋದನ್ನು ತಿಳ್ಕೊಂಡ್ರೆ ನಾವು ಬರಿಬೋದು. ಯಾವ ಚಾಪ್ಟರಿಂದ ಬಂದಿದೆ? ಲೆಟರ್ ಟು ಗಾಡ್, ರೈಟರ್ ZL ಫ್ಯೂಂಟೆಸ್. ಎರಡನ್ನ ಬರೆದ್ರೆ 1 marks ಖಂಡಿತ. Lencho says to his family members, rain and the hailstorm started. Lencho family was happy, but for the hail rained on the house, the garden and hillside and cornfield. Not a leaf remained on the trees. The corn was totally destroyed. Is 2 points ಇರಬೇಕು. Next, 60 pairs are lined up in my closet. ಇದು ಯಾವ ಚಾಪ್ಟರಿಂದ ಬಂದಿರತಕ್ಕಂಥದ್ದು? 100 dresses. ಬರ್ದಿದ್ದಾರೋ ELN ಈಸ್ಟರ್ಸ್. ವ್ಯಾಂಡಾ ಪ್ಯಾಟರ್ನ್ಸ್ ಸೇಸ್ ಟು ಪೆಗ್ಗಿ. ಇದನ್ನ ಯಾರು ಹೇಳ್ತಾರೆ? Vanda to Peggy. Next, Peggy and Maddie were making fun of Vanda for her old faded blue dress along with her typical name. After asking about the dresses, Peggy asked about Vanda's shoes. Vanda told this at that time. 39th questions. He sees his first responsibility in the world of possessions. Answer is ಇದು ಯಾವ ಚಾಪ್ಟರಿಂದ ಬಂದಿದೆ? ಬಾಲ್ ಪೈ ಎಂಬುದವರು ಜಾನ್ ಬೆರಿಯಮ್. He lost a ball with which he was emotionally attached and he could not buy a new ball, but it was worthless. After losing the ball, the boy sensed his responsibility to take care of his possessions. But Custard cried for a nice of cage. 14th question. ಈ ಒಂದು ಕಸ್ಟರ್ಡ್ ಅಂತ ಬಂದ ತಕ್ಷಣ ನಾವು ಏನಂತ ಕರಿತೀವಿ? ಯಾವ ಚಾಪ್ಟರ್? ದ ಟೇಲ್ ಆಫ್ ಕಸ್ಟರ್ಡ್ ದ ಡ್ರ್ಯಾಗನ್. ಬರೆದವರು ಹಾಡ್ಜನ್ ನ್ಯಾಶ್. Belinda lived in the house with her pet animals, a kitten, a mouse, a dragon, a dog, a wagon and dragon. She called her pet animals with particular names. Belinda was brave. Ink and Blink can chase the lion down the stairs. Mustard was brave as a tiger. Finally, she was telling the qualities of this Custard the dragon.
ಅನ್ನೋ ಒಂದು ಕ್ವಶನ್ಸನ್ನು ಬರಿಬೋದು. ನೆಕ್ಸ್ಟು 9th ಮೇನಲ್ಲಿ ಅಂತ ಕೊಟ್ಟಿದ್ದರು ಪೊಯಮ್ ದೇರ್ ವಿಲ್ 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಇಲ್ಲಿ ಪೊಯಮ್ ಒಂದು ಫೈರ್ ಆ್ಯಂಡ್ ಐಸ್ ಚಾಪ್ಟರಿಂದ ಬಂದಿತ್ತು, ಇನ್ನೊಂದು ಯಾವ ಚಾಪ್ಟರಿಂದ ಬಂದಿತ್ತು, ಅಮ್ಯಾಂಡಾ ಚಾಪ್ಟರಿಂದ ಬಂದಿತ್ತು. ಸಮ್ ಫೈರ್ ಅನ್ನೋ ಒಂದು ಫಸ್ಟ್ ಪ್ಯಾರ, ಅದರಲ್ಲಿ ಸಮ್ ಸೇಸ್ ದ ವರ್ಲ್ಡ್ ವಿಲ್ ಎಂಡ್ ಇನ್ ದ ಫೈರ್, ಸಮ್ ಸೇಸ್ ಇನ್ ಐಸ್, ಫ್ರಮ್ ವಾಟ್ ಐ ಹ್ಯಾವ್ ಟೆಸ್ಟ್ ಆಫ್ ಡಿಸೈರ್ ಐ ಹೋಲ್ಡ್ ವಿತ್ ದೋಸ್ ಹೂ ಫೇವರ್ ಫೈರ್. ಆ್ಯಂಡ್ ನೆಕ್ಸ್ಟ್, ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್ ಅಮ್ಯಾಂಡಾ? Did you tidy your room, Amanda? I thought I told you to clean your shoes, Amanda. I am have fun roaming the streets. ಈ 4 ಲೈನನ್ನು ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 10th ಮೇನ್ ಏನಿತ್ತು, 4 ಮಾರ್ಕ್ಸ್ ಕ್ವಶನ್ಸ್ ಇತ್ತು. ಹೌ ಡಸ್ ದ ಪೊಯೆಟ್ ಕಂಪೇರ್ ದ ಕಾಂಟ್ರಾಸ್ಟ್ ಆಫ್ ಕ್ವಾಲಿಟೀಸ್ ಆಫ್ ಅನಿಮಲ್ಸ್ ವಿತ್ ಹ್ಯೂಮನ್ ಬೀಯಿಂಗ್ಸ್? ಆರ್ write the summary of the poem, the Paul poem. Animals are pleasant and self-controlled. The poet stood along with observe them, and they do not sweat, do not feel sorry about their condition. They do not spend the sleepless night. They do not discuss over their duty to God. They are satisfied. They do not have the greed to own so many things. They do not kneel in front of others. No one of them is disrespectable, unhappy. The poet wonders that all our good qualities which were dropped by the human beings are still active in the animals, so they are happy. And ಆಪ್ಷನ್ ಕ್ವಶನನ್ನು ಕೊಟ್ಟಿದ್ರು ಇಲ್ಲಿ. The boy was playing with a ball. The ball went merrily bouncing down the stairs. In the water, he lost the ball with which is emotionally attached. He could buy a new ball which does not cost much, but if worthless. After losing his ball, the boy sensed his responsibility to take the care of his possessions. Next, 43rd question, narrate the incidents of the pilot when he is stuck in the storm. Why was Nelson Mandela overwhelmed with the sense of history? How did succeed in ending the apartheid in South Africa? First question ge answer nodidaga, when the pilot started in his flight, the sky was clear, everything was going well. When he felt Paris 150 kilometers behind, he saw clouds, storm clouds, huge clouds. The clouds appeared like black mountains. The fuel was less. He was not in the mood to go back, so he went straight into the storm. The aeroplane jumped and twisted in the air. The compass was out and controlled, and there was no answer from Paris control room. The compass was out of control and there was no answer from Paris control room. He saw black aeroplane, saw the pilot in the plane telling him to follow. He followed him and safely reached England. When he reached there was not any sign of another aeroplane. The control room denied the presence of any other plane in the storm. ನೆಕ್ಸ್ಟ್ ಆಪ್ಷನ್ ಇತ್ತು ಕ್ವಶನ್ ನೋಡಿ ನೆಲ್ಸನ್ ಮಂಡೇಲಾ ಚಾಪ್ಟರಿಂದ ಆ ಕ್ವಶನ್ಗೆ ಆನ್ಸರ್ ಇದು. ದ ಓತ್ ಟೇಕಿಂಗ್ ಸೆರೆಮನಿ ಆಫ್ ನೆಲ್ಸನ್ ಮಂಡೇಲಾ, ದ ಫಸ್ಟ್ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಫ್ ಸೌತ್ ಆಫ್ರಿಕಾ. Dignitaries of 114 countries came to attend that. In the first decade of 20th century, white-skinned erected a system of racial discrimination against the dark-skinned people. This was called as an apartheid. Nelson Mandela joined the National Congress Party. First, he wanted to freedom for himself and then of all people. He carried on his years of struggle to get freedom. Finally, when he became president of South Africa, he promised to give his country freedom from poverty and discrimination. Next question ನೋಡೋಣ. ನೆಕ್ಸ್ಟು 44th question. ನೋಡೋಣ. How did the girls know that Wanda liked them even
thought they had teased her, or write a brief note on origin of the Cook people? The answer is the girl, especially Peggy, used to tease and make fun of Wanda for a single faded dress and her peculiar name. Wanda's family left that place and moved to bigger city. Peggy and Maddie went to her home to stop her, but it was late. They wrote a letter to Wanda and informed her that she had won the drawing competition. After some days, Miss Mason brought a letter to class and read it. And the letter she wrote about her school, and she missed off it. The teacher and room 13, she wrote that the teacher should distribute the drawing among the girls. She mentioned special dresses for Peggy and Maddie. When they observed the drawings properly, they found their own faces in those drawings. Our internal choice questions, cool people origin ಹೇಗಾಯಿತು ಅನ್ನೋ ಕ್ವಶನ್ಸ್ ಕೊಟ್ಟಿಲ್ಲ, ಅದಕ್ಕೆ ಆನ್ಸರ್ ಏನು ನೋಡೋಣ. ದ independent people of Coog are possibly of Greek and Arabic descent. As one story tells, a part of Alexander army moved south along the coast and settled there. When return back became impractical, these people married amongst the locals, and their culture apparent in the martial tradition, marriage and religious rites which are different from the Hindu mainstream. The theory of Arab origin draws support from long black coat with the embroidered waist belts worn by the Kodavus kufia. It resembles the kufia worn by Arabs and the Kurds. And 11th main, read the following passage carefully. Passage ಕೊಟ್ಟಿರ್ತಕ್ಕಂಥದ್ದು, ಪ್ಯಾಸೇಜನ್ನು ಓದಬೇಕು. 2 ಕ್ವಶನ್ ಕೊಟ್ಟಿದ್ದಾರೆ. ವೈ ಡಿಡ್ ಗಾಂಧೀಜಿ ಒನ್ ಡೇ ಇನ್ ಪರ್ಷಿಯನ್ ಕ್ಲಾಸ್? ಹೌ ಡಿಡ್ ಗಾಂಧೀಜಿ ಪೇ ಗ್ರ್ಯಾಟಿಟ್ಯೂಡ್ ಟು ಕೃಷ್ಣಶಂಕರ ಪಾಂಡೆ? ದ ಫಸ್ಟ್ ಕ್ವಶನ್ಗೆ, ದ ಪರ್ಷಿಯನ್ ಟೀಚರ್ ವಾಸ್ lenient. The student used to talk among themselves. The Persian was very easy and the Persian teacher was good and considered to the student. The easiness tempted him. Second question, Gandhiji said that he thought with gratitude of Krishna Shankara Pandya, for he had not acquired the little Sanskrit that he had learned, then he would have found it difficult to take any interest in our sacred books. Next, the 12th ಮೈನಲ್ಲಿ ಏನು ಕೊಟ್ಟಿದ್ರು ಅಂದರೆ essay ರೈಟಿಂಗ್ ಕೊಟ್ಟಿದ್ರು. essay ರೈಟಿಂಗ್ ಯಾವ್ದ್ರಲ್ಲಿ ಇರಬೇಕು ಅಂದರೆ ಇಲ್ಲಿ 3 ಸ್ಟೆಪ್ಪಲ್ಲಿ ಇರಬೇಕು. ಸೇಫ್ ಫಾರೆಸ್ಟ್ ಸೇವ್ ಅರ್ತ್ ಅನ್ನೋ ಒಂದು, ಮತ್ತು ಇಂಟರ್ನೆಟ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. ಫಸ್ಟ್ ಮ್ಯಾಟರ್ ಇರಬೇಕು, ಸೀಕ್ವೆನ್ಸ್ ಇರಬೇಕು, ಮತ್ತು ಲ್ಯಾಂಗ್ವೇಜ್. ಮ್ಯಾಟರ್ ಇದ್ದರೆ 2 ಮಾರ್ಕ್ಸ್ ಸಿಗುತ್ತೆ, ಸೀಕ್ವೆನ್ಸ್ ಇದ್ದರೆ 2 ಮಾರ್ಕ್ಸ್ ಸಿಗುತ್ತೆ, ಲ್ಯಾಂಗ್ವೇಜ್ ಇದ್ದರೆ 2 ಮಾರ್ಕ್ಸ್. ಫಸ್ಟ್ ಇಂಟ್ರೊಡಕ್ಷನ್, ಆಮೇಲೆ ಬಾಡಿ ಆಫ್ ದ essay, ಆಮೇಲೆ ಕನ್ಕ್ಲೂಷನ್. ಈ ಒಂದು ಸ್ಟೆಪ್ ಆಗಿದ್ದರೆ ಖಂಡಿತವಾಗ್ಲೂ ಮಾರ್ಕ್ಸ್ ಕೊಡ್ತಾರೆ. ಲೆಟರ್ ರೈಟಿಂಗ್ ಫಾರ್ಮೆಟ್ ಕರೆಕ್ಟಾಗಿದ್ದರೆ 2 ಮಾರ್ಕ್ಸ್ ಇರುತ್ತೆ. ಮ್ಯಾಟರ್ ಇದ್ದರೆ ಕರೆಕ್ಟಾಗಿದ್ದರೆ 2 ಮಾರ್ಕ್ಸ್ ಸಿಗುತ್ತೆ. ಲ್ಯಾಂಗ್ವೇಜ್ ಯಾವ ರೀತಿ ಯೂಸ್ ಮಾಡಿದ್ರೆ ಅದಕ್ಕೊಂದು ಮಾರ್ಕ್ಸ್. ಟೋಟಲ್ 5 ಮಾರ್ಕ್ಸ್ ನಿಮ್ಮ ಅಂಕಕ್ಕೆ ಸಿಗುತ್ತೆ. ಇದೇ ರೀತಿ ನಾವೇನಾದರೂ ಅಟೆಂಡ್ ಮಾಡಿದರೆ ಖಂಡಿತ ನಮಗೆ 100 ಮಾರ್ಕ್ಸ್ಗೆ ಇರ್ತಕ್ಕಂತಹ ಇದು ಫಸ್ಟ್ ಲ್ಯಾಂಗ್ವೇಜ್. ಅದರಿಂದ 100 ಅಂಕಕ್ಕೆ ನಾವು ಏನು ಮಾಡ್ಬೋದು, 100 ಕೂಡ ಸ್ಕೋರ್ ಮಾಡ್ಬೋದು. ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.